ಒಂಚೂರು ಸೈಡಿಂದ ಖಳನಾಯಕರು ಕರ್ಕಿ ಸಿನಿಮಾಕ್ಕೆ ಒಲೆ ಮಂಜಣ್ಣನವರು ದೊಡ್ಡ ಮಟ್ಟದಲ್ಲಿ ಬೆಳೆಯಲೆಂದು ತಾವೆಲ್ಲೂ ಧಿಕ್ಕಾರಕ್ಕೆ ಹೋಗ್ಬೇಕು. ಒಲೆ ಮಂಜಣ್ಣನವರಿಗೆ ಶ್ರೀ GN ಶ್ರೀನಿವಾಸ್ ಗೌಡರಿಗೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ಪರ ಸಂಘಟನೆಗಳ ಕೊಡುಗೆ ಎಷ್ಟಿತ್ತು, ಎಷ್ಟು ಹೋರಾಟ ಮಾಡಿದ್ವಿ. ಇವತ್ತು ಸಂತೋಷ ಆಗ್ತಾ ಇದೆ. ನಾವು ನಮ್ಮ ಹೋರಾಟಕ್ಕೆ ಸಿಕ್ಕ ಒಂದು ಜಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗಾಗಿ ಮತ್ತೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಕನ್ನಡ ಚಿತ್ರರಂಗ ಬೆಳಿಬೇಕು. ಸುಮ್ಮನೆ ಕುತ್ಕೊಂಡಿದ್ರೆ ಬೆಳೆಯಲ್ಲ. ನಾವು ಅದಕ್ಕೆ ಪ್ರಯತ್ನಗಳು ಮಾಡ್ಕೋಬೇಕು, ಸಿದ್ಧತೆಗಳು ಮಾಡ್ಕೋಬೇಕು. ಮತ್ತೆ ಯುವ ಪ್ರತಿಭೆಗಳು ಮೂಲೆಯಲ್ಲಿದ್ದಾರೆ. ಈಗ ಒಂದಷ್ಟು ಜನ ಮುಂಚೆ ಕೆಲವೊಂದು ಹೀರೋಗಳು ಮಾತ್ರ ನಮಗೆ ಪರಿಚಯ, ಕೆಲವೊಂದು ಖಳನಾಯಕರು ಮತ್ತೆ ನಟರು ಮಾತ್ರ ಪರಿಚಯ ಆಗಿದ್ರು. ಇವತ್ತು ಹಂಗಿಲ್ಲ. ಇವತ್ತು ಸಾಮಾಜಿಕ ಜಾಲತಾಣದ ಮುಖಾಂತರ ಅನೇಕ ಪ್ರತಿಭೆಗಳು ಮೂಲೆಯಿಂದ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ, ಅವರ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾರೆ. ನಾವು ಒಂದೇ ರಾತ್ರಿಯಲ್ಲಿ ದೊಡ್ಡ ಸ್ಟಾರ್ ಆಗುವಂಥದ್ದು ನೋಡಿದ್ದೀವಿ. ಅಂಥದ್ರಲ್ಲಿ ಒಬ್ಬರು ನಮ್ಮ ವಾಲೆ ಮಂಜುನಾಥ್ ಗೌಡರು. ಯಾಕೆಂದ್ರೆ ಅವ್ರ ಬಗ್ಗೆ ನನಗೆ ಗೊತ್ತಿದೆ. ಅವ್ರು ಇವತ್ತು ಒಂದು 10-20 ಕುದುರೆಗಳನ್ನ ಸಾಕ್ತಾರೆ. ಅವ್ರು ಬಾಡಿ ಫಿಟ್ ಆಗಿ ಇಟ್ಕೊಂಡಿದ್ದಾರೆ. ಒಳ್ಳೆ ಮನಸ್ಸು, ಅವ್ರನ್ನ ಹತ್ರವಾಗಿ ಕಂಡಿರೋಂಥವ್ರು ಮಾತ್ರ ಅವ್ರ ಬಗ್ಗೆ ಗೊತ್ತಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ನಿರ್ಧಾರ ಮಾಡ್ತು, ಇಂಥ ಒಬ್ಬ ಪ್ರತಿಭೆಗಳನ್ನು ನಾವು ಹೊರಗಡೆ ತರಬೇಕು. ಕೆಲವೊಂದು ವಿಚಾರಗಳನ್ನ ನಾನು ಇವತ್ತು ಹೇಳಲಿಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಕೆಲವೆಲ್ಲ ಹೋಗ್ಲಾಡಿಸ್ಬೇಕು ಅಂದ್ರೆ ಹೊಸ ಪ್ರತಿಭೆಗಳು ಹೊರಗಡೆ ಬರಬೇಕು. ಸತ್ಯಾಂಶ ಏನು ಅಂತದನ್ನು ಸಹ ತರಬೇಕು. ಮತ್ತೆ ನನ್ನ ಮನಸ್ಸಲ್ಲಿ ಒಂದು ಉದ್ದೇಶ ಇದೆ. ಕೆಲವೊಂದು ಚಿತ್ರಕಥೆ ನಾನೇ ಒಂದು ಕತೆ ಬರೀತಾ ಇದ್ದೇನೆ. ಯಾಕೆಂದ್ರೆ ಇಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದ್ರ ಬಗ್ಗೆ ಕೆಲವು ಏನು ಆರೋಪಗಳು ಮಾಡಿಕೊಂಡು ಇವತ್ತು ಕೆಲವು ಆರೋಪಗಳನ್ನ ಎದುರಿಸಲಿಕ್ಕಾಗ್ದಿರೋ ಕೆಲವರು ಜೈಲಲ್ಲಿದ್ದಾರೆ. ಇಂಥ ಕೆಲವೊಂದು ಅನೇಕ ವಿಷಯಗಳು ನನ್ನ ತಲೆಯಲ್ಲಿದೆ. ಅದನ್ನು ಹೋಗ್ಲಾಡಿಸ್ಬೇಕು ಅಂತಾನೆ ನಾನು ಇವತ್ತು ಅದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾನು ಸಂಘಟನೆ ಕಟ್ಟಿದ್ದು. ನನ್ನ ದೇಶದಲ್ಲೇ ಹೆಸರು ಮಾಡಿದಂತ ಮೂವಿ ಇದು. ಒಂದು ನ್ಯಾಷನಲ್ ಅವಾರ್ಡ್ ಬಂದಿರೋಂಥ ಮೂವಿ, ತಮಿಳು ಚಿತ್ರ. ಅದನ್ನ ನಮ್ಮ ಟೀಮು ಕನ್ನಡಗೆ ರೈಟ್ಸ್ ತಗೊಂಡು ಕನ್ನಡದಲ್ಲಿ ಈ ಮೂವಿನ ನಾವು ತೆಗೆದಿದ್ದೀವಿ. ಇದರಲ್ಲಿ ನಾನು ಖಳನಾಯಕನಾಗಿ ಕೆಲಸ ಮಾಡಿದ್ದೀನಿ. ಮತ್ತು ಜಯಪ್ರಕಾಶ್ ಅಂತ JP ಅಂತ ಹೀರೋ ಒಂದು 2 ಮೂವಿ ಮಾಡಿದ್ದಾರೆ ಅವ್ರ ಮುಂಚೆ. ಮತ್ತು ಇದು 3ನೇ ಮೂವಿ ಅವ್ರದ್ದು. ತುಂಬ ಒಳ್ಳೆ ಕಲಾವಿದರು, ಒಳ್ಳೆ ಎಕ್ಸ್ಪೀರಿಯನ್ಸ್ ಪರ್ಸನ್ನು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ನಮಗೆ ಡೈರೆಕ್ಷನ್ ಮಾಡಿರೋಂಥವ್ರು ಪವಿತ್ರನ್ ಸರ್ ಅಂತ. ತಮಿಳಲ್ಲಿ ಇಂಡಿಯಾದಲ್ಲೇ ಹೇಳ್ಬೇಕಂದ್ರೆ ಟಾಪ್ 10 ಡೈರೆಕ್ಟರ್ಸಲ್ಲಿ ಒಬ್ಬರು, ಸೀನಿಯರ್ ಡೈರೆಕ್ಟ್ರು. ಪ್ರಭುದೇವನ ಫಿಲಿಮ್ ಫೀಲ್ಡ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ ಅವರೇ. ಸೂರ್ಯವಂಶಂ ಮತ್ತು ಕ್ಯಾಪ್ಟನ್ ಪ್ರಭಾಕರ್, ಸೂರ್ಯ ಅಂತ ಹಲವಾರು ಮೂವಿಗಳನ್ನ ಅವರು ತಮಿಳ್ ಚಿತ್ರಮಂದಿರಕ್ಕೆ ಕೊಟ್ಟಿದ್ದಾರೆ. ಮತ್ತು ಇವತ್ತು ಕನ್ನಡಗೆ ಅವರ ಆಶೀರ್ವಾದದಿಂದ ಕನ್ನಡದಲ್ಲೂ ಒಂದು ಮೂವಿ ಮಾಡಿದ್ದಾರೆ. ಅದೇ ಕರ್ಕಿ ನಾನು BA-LLB ಅಂತ. ಈ 70s 80s ಅಲ್ಲೆಲ್ಲ ಮುಂಚೆ ಯಾವ ಥರ ಜಾತಿ ಭೇದ ಭಾವನೆಗಳೆಲ್ಲ ಇದ್ದವು. ಅವಾಗ ಎಜುಕೇಷನ್ ಇಷ್ಟು ಕಡಿಮೆ ಇತ್ತು, ಸರಿಯಾದ ರೀತಿಯಲ್ಲಿ ಎಜುಕೇಷನ್ ತಲುಪ್ತಾ ಇರಲಿಲ್ಲ. ಇವತ್ತು 2024 ಇವತ್ತು ಯಾವ ಥರ ಬದಲಾವಣೆಗಳಾಗಿದೆ. ಯಾವುದರಿಂದ ಆಯಿತು ಅಂತ ಹೇಳ್ಬೇಕಂತಂದ್ರೆ ಎಜುಕೇಷನಿಂದನೇ ಆಗಿರೋಂಥದ್ದು ಬದಲಾವಣೆಗಳು. ಇವತ್ತು ಮುಂಚೆ ಜಾತಿ ಭೇದ ಭಾವನೆಗಳಿಂದ ನಾವೆಲ್ಲ ಅಣ್ಣ ತಮ್ಮಂದ್ರು ಒಗ್ಗಟ್ಟಾಗಿ ಒಂದು ಟೇಬಲಲ್ಲಿ ಕುಂತು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತು ಎಜುಕೇಷನಿಂದ ನಾವೆಲ್ಲ ಒಂದು ಟೇಬಲಲ್ಲಿ ಪ್ರತಿಯೊಬ್ಬರು ಅಣ್ಣ ತಮ್ಮಂದರಾಗಿ ಏನೋ ಭಾವನೆಗಳಿಲ್ದಿರ ಒಂದು ಒಳ್ಳೆ ಮನೋಭಾವನೆಗಳಿಂದ ನಾವು ಊಟ ಮಾಡ್ತಾ ಇದ್ದೀವಿ.